ಈಗ ಇನ್ನೊಂದಿದೆ. The first next question, 4x square minus 12x plus 9 ಅಂತ. ಸೊ ಈಗ ಇದನ್ನ ಹೆಂಗ್ ಮಾಡೋದು ನೋಡೋಣ. ಸೊ ಇಲ್ಲಿ ಕೋಇಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟಿದೆ? 4 ಇದೆ. ಓಕೆ, 4 ಇಂಟು ವಾಟ್ ಇಸ್ ದ ಕಾನ್ಸ್ಟೆಂಟ್ ಏನಿದೆ? 9 ಇದೆ. ಸೊ 9 ಇಂಟು 9 ಮಾಡ್ರಿ, 9 4 ಎಷ್ಟಾಯ್ತು? 36. ಓಕೆ, 36. ಆ 36 ನ ಹೊಡಿಬೇಕೀಗ, ಸ್ಪಿಟ್ ಮಾಡ್ರಿ. 6 6 36, ಕರೆಕ್ಟಾ? ನೆಕ್ಸ್ಟ್ 9 4 36, ಮುಂದೆ 12 3 36. ಓಕೆ, ಸೊ ಇವೆಲ್ಲ 6 ಇಂಟು 6, 4 9 ಇಂಟು 4, 12 ಇಂಟು 3. ಈಗ ಇದ್ರಾಗ ನನಗೆ ಸೂಟೇಬಲ್ ಯಾವ್ದೈತಪ್ಪ ನೋಡೋಣ. ಇದಕ್ಕ ಪ್ಲಸ್ ಮೈನಸ್, ಎರಡು ಮೈನಸ್ ಅಂದ್ರೆ 9ಕ್ಕೆ 4 ಕುಡಿಸ್ರಿ ಎಷ್ಟಾಯ್ತು? 13. ಇದು ಬರಲ್ಲ. ಒಂದ್ ವೇಳೆ ಪ್ಲಸ್ ತಗೊಂಡ್ವಿ, 9ರಾಗ -9ರಾಗ 4 ತೆಗೆದ್ರೆ 5, ಇದು ಬರಲ್ಲ. ಸೊ ಫಸ್ಟ್ ಇದು ಬರಲ್ಲ, ಆಯ್ತು. ಈಗ 12 ತಗೊಳ್ಳೋಣ. 12 ಇದು ಪ್ಲಸ್ ಇದು ಮೈನಸ್ ತಗೊಂಡ್ರೆ 12ರಾಗ 3 ಹೋದ್ರೆ ಎಷ್ಟು? 9 ಇದೆಯಾ? ಬರಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾನ್. ಸೊ ಮೈನಸ್ ತಗೊಳ್ಳೋಣ. -12 -3 ಕೊಡಿಸಿದ್ರೆ ಎಷ್ಟು? 15 ಇದೆಯಾ? ಬರಲ್ಲ. ಸೊ ದೇರ್ ಫೋರ್ ಆಟೋಮೆಟಿಕಲಿ ನಾವು ಕನ್ಕ್ಲೂಷನ್ ಏನಾಯ್ತು? 6. ಇದು ಯಾವುದು? 6. ಸೊ 6 ಅಂದ್ರೆ ಇಲ್ಲಿ ಮೈನಸ್ ಇದೆ, ಎರಡನ್ನೂ ಏನ್ ತೋರಿ? ಮೈನಸ್ ತೋರಿ. -6 ಆದ್ರೆ ಎಷ್ಟಾಯ್ತು? -12. ಸೊ -12x ಇದೆಯಾ? ದೇರ್ ಫೋರ್ ಹೇಗ್ ಬರೀತೀರಾ? 4x ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ 4 ಮತ್ತು 6 ಒಂದೇ ಟೇಬಲ್ನಾಗ ಅದಾವ. ಯಾವ ಟೇಬಲ್ನಾಗ ಅದಾವ? 2 ಟೇಬಲ್ನಾಗ ಅದಾವ, ಕರೆಕ್ಟಾ? ಆ 2 ಟೇಬಲ್ನಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ರೆ ಎಕ್ಸ್ ಇಂಟು ಎಕ್ಸ್, ದೇರ್ ಫೋರ್ 1x ಕಾಮನ್ ತಕೊಂಡ್ಬಿಟ್ವಿ. ಸೊ ದೇರ್ ಫೋರ್ ಇಲ್ಲಿ ಏನಾಯ್ತು? 2x ಮೈನಸ್ 2ಗೆ ಏನ್ ಗುಣಿಸಿದ್ರೆ 6 ಬರ್ತೈತಿ? 3. ಸೊ ಇದು 3 ಬಂತು. ಇಲ್ಲಿ ಆಟೋಮೆಟಿಕ್ಲಿ ಇಲ್ಲಿ ಏನೈತಿ? ಮೈನಸ್ ಐತೆ, ಮೈನಸ್ ತಗೊಂಡ್ಬಿಟ್ವಿ. ಸೊ 6 ಮತ್ತು 9 ಯಾವ ಮಧ್ಯ ಆಗದವು? 3 ಮಧ್ಯ ಆಗದ. ಸೊ 3 ಮಧ್ಯ, ಸೊ 3 2 ಕರೆಕ್ಟಾ? ಪ್ಲಸ್ ಇಂಟು ಮೈನಸ್ ಮೈನಸ್, 3 3 9 is equal to 0. So therefore 2x minus 3 into bracket 2x minus 3 is equal to 0. So now next step ಏನಂದಿ ನಾನು? ಸಮೀಕರಣ. ಎಂತ ಸಮೀಕರಣ ಇವು? ರೇಖಾತ್ಮಕ ಸಮೀಕರಣ ಅಂದ್ರೆ ಲೀನಿಯರ್ ಈಕ್ವೇಶನ್. ಲೀನಿಯರ್ ಈಕ್ವೇಶನ್ ಈಕ್ವೇಟ್ ಮಾಡೋಣ. 2x minus 3 is equal to 0. ಇನ್ನೊಂದು 2x minus 3 is equal to 0. So 2x is equal to 3, x is equal to 3 by 2, x is equal to 3 by 2. So therefore ಏನಾಯ್ತು? x is equal to 3 by 2, x is equal to 3 by 2. ಓಕೆ, ಸೊ ಇದು ಏನಿದು? ಅಪವರ್ತನ ಕ್ರಮದಿಂದ ಮೂಲಗಳನ್ನ ಕಂಡುಹಿಡಿಯುವುದು. ಯೂಸಿಂಗ್ ದಿ ವಾಟ್? ಫ್ಯಾಕ್ಟರೈಸೇಷನ್ ಮೆಥಡ್ we should find out the roots of the quadratic equation. ಇದು ಒಂದು. ಬರ್ಕೊಂಡು ಓಕೆ, ಇದನ್ನೆಲ್ಲರೂ ಬರ್ಕೊಂಡಿರ್ಬೋದು ಅನ್ಕೊಂಡಿನಿ ನಾನು.
ಓಕೆ, ನಾವು ಲೆಟ್ ಅಸ್ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಈಗ ಇನ್ನೊಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 2x² ಪ್ಲಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ. 5x ಇದೆ. ಸೊ 2x² ಪ್ಲಸ್ 5x ಪ್ಲಸ್ 5 ಇಸ್ ಈಕ್ವಲ್ ಟು 0. ನಮ್ದು ಫಸ್ಟ್ ಸ್ಟೆಪ್ಸ್ ಏನಿದೆ? ಫಸ್ಟ್ ಸ್ಟೆಪ್ ಯಾವ್ಯಾವ ಮಲ್ಟಿಪ್ಲೈ ಮಾಡ್ಬೇಕು? 2 ಇಂಟು 5. 2 ಇಂಟು 5 ಅಂದ್ರೆ ಎಷ್ಟಾಯ್ತು? 10 ಆಯ್ತು. 10 ಅನ್ನ ಏನ್ ಮಾಡ್ಬೇಕು? ಸ್ಪ್ಲಿಟ್ ಮಾಡ್ಬೇಕು. 5 2 ಜಾ ಏನ 10 ಆಯ್ತು. ಕರೆಕ್ಟಾ? ಈಗ ಏನ್ ಮಾಡ್ತೀರಾ? ಮಿಡಲ್ ಟರ್ಮ್. ಸೊ ಇಂಥ ಇದು ಇದ್ದಾಗ ನಾವು ಇನ್ನೊಂದು ಯಾವ್ದು ಅಂತಂದ್ರೆ, ನಾವು ಇದು ಆಕ್ಚುಲಿ ಎಕ್ಸಾಮ್ಗೆ ಟೆಕ್ಸ್ಟ್ ಬುಕ್ದಾಗ ಕ್ವಶನ್ ಸೂತ್ರ ಅಷ್ಟ ಕೊಟ್ಟಿದಾರ, ಬಟ್ ಇದನ್ನ ಎಕ್ಸಾಮ್ ಕೇಳುದಿಲ್ಲ ಅಂದಾರ. ಏನಂತ? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಒಂದು ವರ್ಗ ಸಮೀಕರಣದ ಸೂತ್ರ ಅಂತ ಇದೆ. ವರ್ಗ ಸಮೀಕರಣದ ಸೂತ್ರ ಅದು ಏನಿದೆ? ವರ್ಗ ಸಮೀಕರಣ ಸೂತ್ರ x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಬಟ್ ಟೆಕ್ಸ್ಟ್ ಬುಕ್ ಹಿಂದಲ್ ಇದ್ರಾಗ ಇದನ್ನ ಏನು ಇದನ್ನ ಕೊಟ್ಟಿದ್ದಾರೆ ಸೂತ್ರ. x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಪ್ಲಸ್ ಇದು ಡಿವೈಡೆಡ್ ಬೈ 2a. ಓಕೆ, ಇದಕ್ಕ ಏನಂತಾರ? ಶ್ರೀಧರನ ಫಾರ್ಮುಲಾ ಅಂತಾರ. ಶ್ರೀಧರ್ಸ್ ಫಾರ್ಮುಲಾ. ಸೊ ಯಾವ್ದು? ಶ್ರೀಧರ್ಸ್ ಫಾರ್ಮುಲಾ. ಇಲ್ಲಿ ಏನ್ರಿ ಅಂತ ಕೇಳಿದ್ರ, ಬಿ ಅಂದ್ರೆ ಏನಿದು? ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಅಂತ. ಕೋಯಿಫಿಷಿಯಂಟ್ ಆಫ್ ಏನ? ಎಕ್ಸ್. ಆಮೇಲೆ ಎ ಅನ್ನೋದು ಏನಿದು? ಕೋಯಿಫಿಷಿಯಂಟ್ ಆಫ್ x². ಸಿ ಅನ್ನೋದ್ರ ಏನಿದು? ಕಾನ್ಸ್ಟೆಂಟ್. ಸೊ ಇದ್ರದ್ದು ಒಂದು ಸಣ್ಣದ ನಾವು ಲೆಕ್ಕ ಮಾಡ್ಬೋದು. ಯಾವುದು ಅಂತಂದ್ರೆ ಇದನ್ನ 2x² ಪ್ಲಸ್ 5x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ ಐತಲ್ಲ, ಇದನ್ನ ಕಂಪೇರ್ ಮಾಡ್ಕೋಬಹುದು. ಎದಕ್ಕೆ ಕಂಪೇರ್ ಮಾಡ್ಬೋದು ಅಂತ ಕೇಳಿದ್ರೆ, ಸೊ ax² ಪ್ಲಸ್ bx ಪ್ಲಸ್ c ಇದನ್ನ ಹೋಲಿಸಿದಾಗ, ಯಾವ್ದಕ್ಕೆ ಹೋಲಿಸಿದಾಗ? ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿದಾಗ ನೋಡ್ರಿ, x² ಗೆ x² ಇದೆ, x ಗೆ x ಇದೆ, c ಗೆ c ಇಲ್ಲ ಐತಿ. ಓಕೆ, x² ಗೆ x² ಅಂದ್ರೆ a ಇದ್ದಲ್ಲಿ ಏನೈತಿ? 2. therefore a is equal to ಏನಂದಂಗಾತು? 2. b is equal to ಎಷ್ಟಾತು? 5. c is equal to ಎಷ್ಟಾತು? 5. ಸೊ therefore ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ? ಮೈನಸ್ ಬಿ ಅಂದ್ರೆ ಏನೈತಿ? ಇಲ್ಲೇ 5 ಪ್ಲಸ್ ಆರ್ ಮೈನಸ್ ರೂಟ್ ಬಿ ಇದು ಎಷ್ಟಿದೆ? 5² ಮೈನಸ್ 4 ಇಂಟು ಎ ಅಂದ್ರೆ ಎಷ್ಟಿದೆ? 2 ಇಂಟು ಸಿ ಅಂದ್ರೆ 5 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎಷ್ಟು? 2. ಓಕೆ, ಸೊ therefore x is equal to ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ ಇದು 5² ಅಂದ್ರೆ ಎಷ್ಟಾಗತಿ? 25 ಮೈನಸ್ 48 ಡಿವೈಡೆಡ್ ಬೈ ಏನಿದೆ? 4. ಕರೆಕ್ಟಾ? 40 ಆಯ್ತಲ್ಲ? 40 ಕರೆಕ್ಟಾ? 25 ಮೈನಸ್ 40. ಈಗ ಇಲ್ಲಿ ಏನ್ ಬಂತು? 25 ದಾಗ 40 ಹೋಗಲ್ಲ, ಇದು ಮೈನಸ್ ಬಂತು. therefore ಇಂಥ ಟರ್ಮ್ ಬಂತಂದ್ರೆ ಅವಾಗ ನಾವು ಏನಂತೀವಿ? ಇಮ್ಯಾಜಿನರಿ ಅಂದ್ರೆ ನೋ ಸೊಲ್ಯೂಷನ್. ನಿಮ್ಗೊಂದು ಮುಂದ್ ಬರ್ತೈತಿ ನೇಚರ್ ಆಫ್ ರೂಟ್ಸ್ ಅದ್ದಲ್ಲೇ ಅವಾಗ ಬರ್ತೈತಿ. ಸೊ ಇಲ್ಲಿ ಮೈನಸ್ ಬಂತಲ್ಲ, ಇದ್ರದ್ದು ರೂಟ್ಸ್ ಕಂಡಿಡಿಯಕ ಬರಲ್ಲ. ಅದು ಮುಂದೆ ಹೈಯರ್ ಸ್ಟಡಿದಾಗ ಇಮ್ಯಾಜಿನರಿ ನಂಬರ್ಸ್ ಅಂತ ಬರ್ತಾವ, ಅವಾಗ ಬರ್ತೈತಿ. ಇದು ಗೊತ್ತೈತಲ್ಲ? ಓಕೆ, ನೆಕ್ಸ್ಟ್ ಇಲ್ಲೊಂದು ಇಂಥದ್ದೊಂದು ಕೊಡ್ತಾರ. √3x² ಮೈನಸ್ 2√2x ಮೈನಸ್ 2√3 ಈಸ್ ಈಕ್ವಲ್ ಟು ಏನು? 0. ಈಗ ಏನ್ ಮಾಡೋದು ಹೇಳಿ? ಸೊ x² ಸಹಗುಣಕ ಏನೈತಿ ಇಲ್ಲಿ? √3.
into 2 root 3. So therefore 2 into root 3 into root 3 ಅಂದ್ರೆ root 9. Root 9 is square root ಎಷ್ಟು? 3. 3 to the 6. So ಈಗ ಇದನ್ನ 6 ನಾವೇನ್ ಮಾಡ್ಬೇಕು? ಸ್ಪ್ಲಿಟ್ ಮಾಡ್ಬೇಕು. ಓಕೆ, ಈ ಸ್ಪ್ಲಿಟ್ ಹೆಂಗ್ ಮಾಡ್ತಾರಂದ್ರ ಈ ಇದು ಬರಂಗ್ ಮಾಡ್ಬೇಕು, 6 ಬರಂಗ್ ಮಾಡ್ಕೋಬೇಕು. ಹೇಗ್ ಮಾಡ್ತೀರಾ? ರೂಟ್ 3 ಈಗ ನಾ ಹಿಂಗ್ ಬರ್ತೀನಿ ನಾನು 3 ರೂಟ್ 2 ಇಂಟು ರೂಟ್ 2 ಅಂತ ಬರೋದು. ನೋಡ್ರಿ ಕರೆಕ್ಟ್ ಐತೆನ? 2 ಇಂಟು 2 ಅಂದ್ರೆ ಎಷ್ಟು? 4. 4 ಸ್ಕ್ವೇರ್ ರೂಟ್ ಎಷ್ಟು? 3 ಇಂಟು 2 ಅಂದ್ರೆ ಎಷ್ಟು? 6. ಬಂತ ಆನ್ಸರ್? ಸೊ ಹೇಗ್ ಮಾಡಿದ್ಯಾ ಅಂತಂದ್ರೆ 3 ರೂಟ್ ಇದನ್ನ 2 ಮಾಡಿದ್ಯಾ. ಯಾಕೆ ಹಂಗ್ ಮಾಡಿದ್ಯಾ ಅಂತ ಕೇಳಿದ್ರೆ, ಸೊ 2 ಇಂಟು ಮಾಡಿದ್ರೆ ಏನ್ ಬರ್ತೈತಿ? 4 ಬರ್ತೈತಿ. 4 ಸ್ಕ್ವೇರ್ ರೂಟ್ ಎಷ್ಟು? 2. 2 ಇಂಟು 3 ಮಾಡಿದ್ರೆ ಏನಾಯ್ತು? 6. 3 2 ಎಷ್ಟು? 6. ಸೊ ಹಾಗಾದ್ರೆ ಇದನ್ನ ಹೆಂಗ್ ಬರೀತಿ? ರೂಟ್ 3 ಎಕ್ಸ್ ಸ್ಕ್ವೇರ್. ಸೊ ಮೈನಸ್ ಇದರಿಂದ ಮೈನಸ್ 2 ರೂಟ್ 2 ಎಕ್ಸ್ ಪ್ಲಸ್ ರೂಟ್ 2 ಎಕ್ಸ್ ಆಮೇಲೆ ಮೈನಸ್ 2 ರೂಟ್ 3 ಇಸ್ ಈಕ್ವಲ್ ಟು 0. ನೋಡ್ರಿ ಏನ್ ಮಾಡಿದ್ವಿ ಇಲ್ಲೇ? ಮೈನಸ್ 3 ದಾಗ ಪ್ಲಸ್ 2 ಹೋದ್ರೆ ಇಲ್ಲಿ ಏನ್ ಬರ್ತದೆ? ಇದು ಬರೀ ರೂಟ್ ಇಲ್ಲಿ 1 ಇರ್ತೈತಿ. 3ರಾಗ 1 ಹೋದ್ರೆ ಎಷ್ಟು? 2. ಮೈನಸ್ 2 ಬಂತ ಇದು. ನೋಡ್ರಿ ಹೆಂಗ ಮೈನಸ್ 3 ಇದೆ ಇಲ್ಲೇ ಕೋಎಫಿಷಿಯಂಟ್ ಏನ್ ಇರ್ಲಿಲ್ಲ, 1 ಇರ್ತೈತಿ. 3 ಇದು ಒಂದು 2 ಮೈನಸ್ 3 ಪ್ಲಸ್ 1. ಮೈನಸ್ 3 ಪ್ಲಸ್ 1 ಅಂದ್ರೆ ಎಷ್ಟು? ಮೈನಸ್ 2. ಮೈನಸ್ 2 ಬಂದಿದೆ ಇಲ್ಲಿ. ಸೊ ಈಗ ಗ್ರೂಪ್ ಮಾಡಿದ್ವಿ. ಈಗ ಗ್ರೂಪ್ ಮಾಡಿದ್ರೆ ಇದ್ರಾಗ ಏನಾಯ್ತು ನೋಡ್ರಿ, ಏನ್ ಕಾಮನ್ ಇದೆ? ಇಲ್ಲೇ ರೂಟ್ 2 ಇದೆ, ಇಲ್ಲೇ 3 ಇದೆ. ಕಾಂಪ್ಲಿಕೇಟ್ ಆಯ್ತು ಮತ್ತೆ. ಅವಾಗ ನಾವೇನ್ ಮಾಡ್ತೀವಿ? ರೂಟ್ 3 ಎಕ್ಸ್ ಸ್ಕ್ವೇರ್ ಮೈನಸ್ ಈ ರೂಟ್ 3 ನ ಹೆಂಗ್ ಬರಿಬೇಕಂದ್ರ ರೂಟ್ 3 ಸ್ಕ್ವೇರ್ ಇಂಟು 2 ಅಂತ ಬರಿದೆ. ಯಾಕೆ ಹೇಳಿ? ರೂಟ್ 3 ಐತಿ, ಸ್ಕ್ವೇರ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗಿಬಿಡ್ತು. ಉಳಿದಿದ್ದೇನಾಯ್ತು? ಸೊ ವಿ ಆರ್ ನಾಟ್ ಆಲ್ಟರಿಂಗ್ ದಿ ನಂಬರ್. ಏನ್ ಸ್ವಲ್ಪ ಏನ್ ಮಾಡಿದ್ವಿ? ರೂಟ್ 3 ಸ್ಕ್ವೇರ್ ಮಾಡಿದೆ. ಸೊ ಯಾಕೆ ಮಾಡಿದ್ವಿ ಅಂತಂತ ಕೇಳಿದ್ರೆ, ಈಗ ನಮಗ ಕಾಮನ್ ತಕೊಂಡಾಕ ಈಸಿ ಆಕತಿ. ಸೊ ಇದು 1 ಬರ್ಲಿ ಪ್ಲಸ್ ರೂಟ್ 2 ಎಕ್ಸ್ ಮೈನಸ್ 2 ರೂಟ್ 3 ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಇವಾಗ ಕಾಮನ್ ತಕೋರಿ. ಏನ್ ಕಾಮನ್ ಐತಿ? ಇಲ್ಲೇ ರೂಟ್ 3 ಐತಿ, ಇಲ್ಲೇ ರೂಟ್ 3 ಐತಿ. ರೂಟ್ 3 ಕಾಮನ್, ಎಕ್ಸ್ ಕಾಮನ್ ತೆಗೆದು ಬಿಟ್ರೆ ಇಲ್ಲೇನು ಉಳಿತು? ಬರೇ ಎಕ್ಸ್ ಉಳಿತು. ಏನ್ ಉಳಿತಿಲ್ಲ? ಎಕ್ಸ್ ಉಳಿತಾ? ನೋಡ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಾ? ಎಕ್ಸ್ ಸ್ಕ್ವೇರ್ ನ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ದಿ, ಇಲ್ಲೊಂದ್ ಎಕ್ಸ್ ಹೋಯ್ತು. ಉಳಿದಿದ್ದೇನಿಲ್ಲ? ಎಕ್ಸ್. ಇಲ್ಲಿ ರೂಟ್ 3 ಐತಿ, ಇಲ್ಲಿ ರೂಟ್ 3 ಹೋಲ್ ಸ್ಕ್ವೇರ್ ಐತಿ. ರೂಟ್ 3 ಇಂಟು ರೂಟ್ 3 ಅಂತಂದ್ರೆ ಒಂದ್ ರೂಟ್ 3 ಕಾಮನ್ ತಕೊಂಡ್ವಿ. ಇಲ್ಲಿ ಏನ್ ಉಳಿತು? ಒಂದ್ ರೂಟ್ ಉಳಿತು ಮೈನಸ್ ರೂಟ್ 3. ಕರೆಕ್ಟಾ? ಒಂದ್ ರೂಟ್ 3 ಉಳಿತು. ಇನ್ನೊಂದ್ ಏನ್ ಉಳಿತಿಲ್ಲ? 2 ಅಂದ್ರೆ ರೂಟ್ 6 ಆಯ್ತಿದ್ದು. ಕರೆಕ್ಟನೇ? ಇಲ್ಲೇ ರೂಟ್ 3 ಓಕೆ. ರೂಟ್ 3 ಒಂದು ಕಾಮನ್ ತಕೊಂಡ್ಬಿಟ್ರೆ ರೂಟ್ 3 ಇಂಟು ರೂಟ್ 6 ಎಕ್ಸ್ ಆಯ್ತು. ಪ್ಲಸ್ ಇಲ್ಲಿನೂ ಹೆಂಗ್ ಮಾಡ್ಬೇಕು? ಸೊ ರೂಟ್ 2 ಇಲ್ಲಿಲ್ಲ, ಅದನ್ನು ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರಿಬೇಕು. ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ ರೂಟ್ 2 ಕಾಮನ್ ಇದೆ. ಸೊ ರೂಟ್ 2 ಕಾಮನ್ ಇದೆ, ಒಂದು ಎಕ್ಸ್ ಉಳಿತು. ಸೊ ಮೈನಸ್ ಒಂದು ರೂಟ್ ಉಳಿತು, ಇಲ್ಲೊಂದು ರೂಟ್ 3 ಉಳಿತು, ಇಲ್ಲೊಂದು. ಸೊ ಏನಾಯ್ತು? ರೂಟ್ ಇದು ಎಕ್ಸ್ ತೆಗೆದ್ಬಿಟ್ಟಲ್ಲ, ರೂಟ್ 6 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ ರೂಟ್ 6, ಇಲ್ಲಿ ಎಕ್ಸ್ ಮೈನಸ್ ರೂಟ್ 6 ಬಂತ. ಸೊ ದೇರ್ಫೋರ್ ಅವು ಎರಡರಾಗ ಏನ್ ಕಾಮನ್ ಐತಿ? ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಮೈನಸ್ ರೂಟ್ 6 ಅಂಡ್ ರೂಟ್ 3 ಎಕ್ಸ್ ಪ್ಲಸ್ ರೂಟ್ 2 ಇಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂತೀವಿ ನಾವು? ಎಕ್ಸ್ ಮೈನಸ್ ರೂಟ್ 6 ಇಸ್ ಈಕ್ವಲ್ ಟು 0. ರೂಟ್ 3 ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 6. ಸೊ ಇಲ್ಲೇ ರೂಟ್ 3 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 2 ಡಿವೈಡೆಡ್ ಬೈ ರೂಟ್ 3. ದೀಸ್ ಆರ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಇಂಥ ರೀತಿ ಬಂದಾಗ ಹೀಗ್ ಮಾಡ್ಬೇಕು. ಅಲ್ಲೇ ಏನ್ ಮಾಡೋಕ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇಂಥ ರೂಟ್ 3 ಬಂದಾಗ ಎಕ್ಸಾಮ್ದಾಗ ಆಲ್ಮೋಸ್ಟ್ ನಮಗ ರೂಟ್ ಬರ್ಲಾರ್ದಂಗ ಇರ್ತಾವು.
ಈಜಿ ಸಿಂಪಲ್ ಕ್ವಶನ್ ಇರ್ತಾವ, ಆದ್ರೂ ಒಂದ್ ವೇಳೆ ಬಂದ್ರಂದ್ರೆ ಹಿಂಗನು ಮಾಡ್ಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಫ್ಯಾಕ್ಟರೈಸೇಷನ್ ಮೆಥಡ್, ಫೈಂಡಿಂಗ್ ದಿ ಫ್ಯಾಕ್ಟರೈಸೇಷನ್, ಅಪವರ್ತನ ಮೂಲಕ ಏನು ವರ್ಗ ಸಮೀಕರಣವನ್ನ ಕಂಡುಹಿಡಿಯುವುದು. ಸೊ ಇದ್ರ ಮೇಲೆ ನಿಮ್ ಟೆಕ್ಸ್ಟ್ ಬುಕ್ ಮೇಲೆ ಬೇರೆ ಬೇರೆ ಲೆಕ್ಕನೂ ಕೊಟ್ಟಿದಾರ. ಸೊ ಈಗ ಇದಾದ್ಮೇಲೆ ನೆಕ್ಸ್ಟ್ ನಾನೀಗ ಹೌ ಟು ಫೈಂಡ್ ಔಟ್ ದಿ ಏನು ನೇಚರ್ ಆಫ್ ದಿ ರೂಟ್ಸ್. ಸೊ ವರ್ಗ ಸಮೀಕರಣದ ಏನು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವುದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಗೆ ನಮ್ಗೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಇದೇನಿದು ಆದರ್ಶ ರೂಪ. ಸೊ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನೋ ಡೌಟ್. ಸೊ ಇದ್ರದ್ದು ಶ್ರೀಧರ್ಸ್ ಫಾರ್ಮುಲಾ ಹೇಳಿದ್ವಿ ನಾವು, ಪ್ಲಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ b² ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಇದು ಫಾರ್ಮುಲಾ. ಇದು ಶ್ರೀಧರನ ಫಾರ್ಮುಲಾ ಅಥವಾ ವರ್ಗ ಸಮೀಕರಣದ ಸೂತ್ರ ಅಂತಾರೆ. ಎಕ್ಸಾಮ್ನಾಗ ಮೊದ್ಲ ಕೇಳ್ತಿತ್ತು ವರ್ಗ ಸಮೀಕರಣದ ಸೂತ್ರವನ್ನು ಬರೀರಿ. ಸೊ ವರ್ಗ ಸಮೀಕರಣದ ಸೂತ್ರ ಯಾವುದು ಅಂತಂದ್ರೆ x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಬಟ್ ದ ನೇಚರ್ ಆಫ್ ದಿ ರೂಟ್ಸ್ ಡಿಪೆಂಡ್ಸ್ ಅಪಾನ್ ದಿಸ್ ಟರ್ಮ್ಸ್. ಅಂದ್ರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಎದ್ರ ಮೇಲೆ ಕಂಡುಹಿಡಿಬಹುದು ಅವಲಂಬಿತವಾಗಿದೆ ಅಂದ್ರೆ b² ಮೈನಸ್ 4ac. ಈ b² ಮೈನಸ್ 4ac ಗೆ ಒಂದು ವರ್ಡ್ ಐತಿ, ದಟ್ ಡೆಲ್ಟಾ ಅಂತ. ಇಟ್ ಈಸ್ ಡಿನೋಟೆಡ್ ಬೈ ವಾಟ್? ಡೆಲ್ಟಾ. ಅದಕ್ಕೆ ಕನ್ನಡದಾಗ ಇದಕ್ಕ ಏನಂತಾರ ಅಂದ್ರ ಶೋಧಕ ಅಂತ. ಇದಕ್ಕ ಶೋಧಕ. ಇದಕ್ಕೆ ಇಂಗ್ಲಿಷ್ನಾಗ ಡಿಸ್ಕ್ರಿಮಿನೆಂಟ್ ಅಂತ. ಏನಿದ? ಡಿಸ್ಕ್ರಿಮಿನೆಂಟ್. ಹಾಗಂದ್ರೆ b² ಮೈನಸ್ 4ac ಇಟ್ ಈಸ್ ಡಿನೋಟೆಡ್ ಬೈ ವಾಟ್? ಡೆಲ್ಟಾ. ಡೆಲ್ಟಾ ಅಂದ್ರೆ ಏನಂದಂಗತ್ತ? ಶೋಧಕ. ಹಾಗಾದ್ರೆ ಡೆಲ್ಟಾ ಅಂದ್ರೆ ನಾವ್ ಏನಂತ ಬರಿಬೇಕು ಅಂತಂದ್ರೆ b² ಮೈನಸ್ 4ac. ಶೋಧಕ ಶೋಧಕ ಬರೀರಿ ಅಂತಂದ್ರೆ b² ಮೈನಸ್ 4ac. ರೈಟ್ ದಿ ಡಿಸ್ಕ್ರಿಮಿನೆಂಟ್ ಅಂದ್ರೆ b² ಮೈನಸ್ 4ac. ಓಕೆ, ಸೊ ಇದ್ರ ಮೂಲಗಳ ಸ್ವಭಾವನ ನನಗೆ ಸರ್ ನೆಕ್ಸ್ಟ್ ಸ್ಲೈಡ್ ಐತಿ. ನೆಕ್ಸ್ಟ್ ಎಸ್ ಅದ ಇದೆ ಹಿಂದಲ್ ಬ್ಯಾಕ್. ಎಸ್ ಇದೆ. ಸೊ ಈಗ ನಾವು ಹೇಳಿದ್ವಿ, ಸೊ ನೇಚರ್ ಆಫ್ ದಿ ರೂಟ್ಸ್ ಮೂಲಗಳ ಸ್ವಭಾವ. ದ ನೇಚರ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಡಿಪೆಂಡ್ಸ್ ಅಪಾನ್ ದಿ ವಾಟ್? b² ಮೈನಸ್ 4ac. ದಿಸ್ ಈಸ್ ಕಾಲ್ಡ್ ಇಟ್ ಆಸ್ ಏನಂದ್ವಿ ನಾವು? ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ. ಅದನ್ನ ಡಿನೋಟೆಡ್ ಬೈ ಏನಂದಾರ ಅವರು? ಡೆಲ್ಟಾ. ಅಂದ್ರ ಯಾವ ಒಂದು ಸಂಕೇತದಿಂದ ಗುರುತಿಸುತ್ತೇವೆ ಅಂತ ಕೇಳಿದ್ರೆ ಡೆಲ್ಟಾದಿಂದ ಗುರುತಿಸ್ತೇವೆ. ಸೊ ಹಾಗಾದ್ರೆ ಇಲ್ಲೇ b² ಮೈನಸ್ 4ac ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂತಂದ್ರೆ ಏನಂತಂದ್ರ 0ಕ್ಕಿಂತ ದೊಡ್ಡದು. 0ಕ್ಕಿಂತ ದೊಡ್ಡದು ಅಂದ್ರೆ ಸ್ಟಾರ್ಟಿಂಗ್ 1 2 3 4 ಇವೆಲ್ಲ 0ಕ್ಕಿಂತ ದೊಡ್ಡದು. ಸೊ 1ಕ್ಕಿಂತ ಜಾಸ್ತಿ ಬಂತಂದ್ರ ಅವಾಗ ಮೂಲಗಳು ಹೇಗಿರ್ತವೆ ಅಂತಂದ್ರ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಂತ. ಅಂದ್ರ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಇಷ್ಟ ಬರೀದ್ ನೀವು, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಯಾವಾಗ? b² ಮೈನಸ್ 4ac ಈಸ್ ಗ್ರೇಟರ್ ದ್ಯಾನ್ 0. b² ಮೈನಸ್ 4ac ಈಸ್ ಗ್ರೇಟರ್ ದ್ಯಾನ್ 0. ಎರಡು ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಂತ. ಅದ್ರಾಗ ನೆಕ್ಸ್ಟ್ b² ಮೈನಸ್ 4ac ಈಕ್ವಸ್ ಟು 0. ಈಕ್ವಸ್ ಟು 0 ಅಂತಂದ್ರೆ ಸಮ ಆತಂದ್ರ, ಅದಕ್ಕೆ ಸಮ ಆತಂದ್ರ ಮೂಲಗಳು ಹೆಂಗಿರ್ತಾವ ಅಂದ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ. ಹಂಗಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್. ನೆಕ್ಸ್ಟ್ b² ಮೈನಸ್ 4ac ಈಸ್ ಲೆಸ್ ದ್ಯಾನ್ 0. ಆಗಿಲ್ ನಾವು ನೋಡಿದ್ವಲ್ಲ, ಮೈನಸ್ ಬಂತಲ್ಲ, ಅವಾಗ ಲೆಸ್ ದ್ಯಾನ್ ಬಂತಂದ್ರೆ 0ಕ್ಕಿಂತ ಸಣ್ಣದಂದ್ರೆ -1 -1 -1 -2 -3 ಸರ್ -1 ಮೈನಸ್ ಇವೆಲ್ಲ ಏನಿದೆ ಲೆಸ್ ದ್ಯಾನ್
0. ಲೆಸ್ ದ್ಯಾನ್ 0 ಇದ್ದಾಗ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ನೋ ರಿಯಲ್ ರೂಟ್ಸ್. ಓಕೆ, ಸೊ ಹಾಗಾದ್ರೆ ಇದ್ರ ಮೇಲೆ ಎಕ್ಸಾಮ್ದಾಗ ಕ್ವಶನ್ ಬಾಳ್ ಕೇಳ್ತಾರ. ನೇಚರ್ ಆಫ್ ದಿ ರೂಟ್ಸ್ ಮೇಲೆ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಇದ್ದಾಗ ಮೂಲಗಳು ಹೇಗಿರುತ್ತವೆ? ಹೌ ದ ನೇಚರ್ ಆಫ್ ದಿ ರೂಟ್ಸ್ ಅಂತ ಕೇಳಿದ್ರೆ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತವೆ. ನೆಕ್ಸ್ಟ್, ಈಕ್ವಲ್ಸ್ ಟು 0 ಇದ್ದಂಗ ಯಾವಾಗ ಏನಾಗಿರ್ತಾವಂತ? ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತವೆ. ಅಂದ್ರೆ ಸಮನಾದ ಅಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್. ದೆನ್ ಬಿ ಸ್ಕ್ವೇರ್ ಮೈನಸ್ 4 ಈಸ್ ಲೆಸ್ ದ್ಯಾನ್ 0 ಇತ್ತ ಅಂದ್ರೆ ದೇರ್ ಈಸ್ ನೋ ರಿಯಲ್ ರೂಟ್ಸ್. ಅಂದ್ರೆ ಮೈನಸ್ ಬಂತಂದ್ರ ದೇರ್ ಈಸ್ ನೋ ರಿಯಲ್ ರೂಟ್ಸ್. ಓಕೆ, ಇದನ್ನ ಸ್ಕ್ರೀನ್ದಾಗ ಐತಿ, ನೋಡ್ಕೊರಿ. ಏನಾರ ಡೌಟ್ ಬಿದ್ರೆ ನೆಕ್ಸ್ಟ್ ಇದ್ರಾಗ ಕೇಳ್ಬಹುದು. ಒನ್ ಅವರ್ ಆಗ್ತದೆ. ಈಗ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಒಂದು ಇದಲ್ಲ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಇನ್ನೊಂದು ಬಿಡಿ. ಸೊ ಇಷ್ಟೊತ್ತನ ನಾವು ಹೇಳಿದ್ವಲ್ಲ, ನೇಚರ್ ಆಫ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ನೇಚರ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ದಾಗ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಇದು ಎಕ್ಸಾಮ್ ಮಾರ್ಚ್ 2022 ಬಿದ್ದಿದೆ. ಮಾರ್ಚ್ 2022 ಕೇಳಿದಾರ. ಓಕೆ, ಸೊ ಏನಂತ ಕೇಳಿದಾರ? ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್. ಫಸ್ಟ್ 2 ಮಾರ್ಕ್ಸ್ ಇಂದಿದು, 2 ಮಾರ್ಕ್ಸ್ ಕ್ವಶನ್. ಏನ್ ಕಂಡಿಡ್ಬೇಕು? ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್. 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಹೆನ್ಸ್ ರೈಟ್ ದಿ ನೇಚರ್ ಆಫ್ ದಿ ರೂಟ್ಸ್. ಹೆನ್ಸ್ ರೈಟ್ ದಿ ನೇಚರ್ ಆಫ್ ದಿ ರೂಟ್ಸ್ 2ನೇ ಪ್ರಶ್ನೆ. ಅಂದ್ರೆ 2 ಪ್ರಶ್ನೆಗಳಿದಾವೆ ಇಲ್ಲಿ. 2 ಕ್ವಶನ್ಸ್ ಆರ್ ಆಸ್ಕ್ಡ್. ಸೊ ಫಸ್ಟ್ ಕ್ವಶನ್ ಏನಿದೆ? ಡಿಸ್ಕ್ರಿಮಿನೆಂಟ್ ಕಂಡಿಡ್ರಿ ಅಂದಾರ. ಓಕೆ, 2ನೇ ಪ್ರಶ್ನೆ ಏನು ಕೇಳಿದಾರ? ನೇಚರ್ ಆಫ್ ದಿ ರೂಟ್ಸ್. 1ನೇ ಪ್ರಶ್ನೆ ಸಮೀಕರಣದ ಶೋಧಕವನ್ನು ಕಂಡಿಡಿಯಿರಿ. ಮುಂದೆ ಕಂಡಿಡಿದು ಅದರಿಂದ ಮೂಲಗಳ ಸ್ವಭಾವವನ್ನು ವಿಶ್ಲೇಷಿಸಿ ಅಂದ್ರೆ ಚರ್ಚಿಸಿ ಅಥವಾ ಕಂಡಿಡ್ರಿ ಅಂದಂಗ. ಸೊ ಹೆಂಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ನೋಡ್ರಿ, ನಮ್ಗ ಏನೈತಿ? 2x² + x - 3 = 0 ಅಂತ ಇದೆ. ಸೊ ಇಲ್ಲಿ ಕಂಪೇರ್ ವಿತ್ ax² + bx + c = 0 ಹಾಗೆಲ್ಲ ಹೇಳಿದೆ ನಾನು. ಸೊ ಎ ಇದ್ದಲ್ಲಿ ಎಷ್ಟಿದೆ ಇಲ್ಲಿ ಅಂತಂದ್ರೆ 2 ಇದೆ, ಬಿ ಇದ್ದಲ್ಲಿ 1 ಇದೆ, ಸಿ -3 ಇದೆ. ನಮಗ ಫಸ್ಟ್ ಡಿಸ್ಕ್ರಿಮಿನೆಂಟ್, ನೀವು ಎಕ್ಸಾಮ್ದಾಗ ಏನ್ ಮಾಡ್ತೀರಿ ಅಂತಂದ್ರೆ ಅಪವರ್ತನ ಮೂಲಕ ಕಂಡಿಡಿದನ್ನ ಇದ್ರಲ್ಲಿ ಮಾಡ್ತೀರಿ, ಶೋಧಕ ಕಂಡಿಡ್ಬೇಕಂದ್ರೆ ಹಿಂಗ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ಡಿಸ್ಕ್ರಿಮಿನೆಂಟ್ ಅಂದಾರ. ಡಿಸ್ಕ್ರಿಮಿನೆಂಟ್ ಅಂದ್ರೆ ನಾವೇನ್ ಮಾಡ್ಬೇಕು? b² - 4ac. ಸೊ ಡಿಸ್ಕ್ರಿಮಿನೆಂಟ್ ಶೋಧಕ ಅಂದ್ರೆ ನೀವೇನ್ ಮಾಡ್ಬೇಕು? ಶೋಧಕದ ಸೂತ್ರನ ತಗೋಬೇಕು. ಸೊ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನೈತಿ? b² - 4ac ಅಂತ. ಬಿ ಅಂದ್ರೆ ಎಷ್ಟಿದೆ ಇಲ್ಲಿ? 1² ಅಂತ, -4. ಓಕೆ, ಎ ಅಂದ್ರೆ ಏನಿದೆ? 2 ಇದೆ, ಸಿ ಅಂದ್ರೆ -3 ಇದೆ. ಕರೆಕ್ಟಾ? ಸೊ 3 × 6 ಆಯ್ತು. 3 × 6 ಎಂತ 6 ಇದು? -6. ಮೈನಸ್ ಇಂಟು ಮೈನಸ್ ಪ್ಲಸ್, 6 × 4 24. ಎಂತ 24? +24. ಅವಾಗ ಏನಾಯ್ತು? 24 + 1 ಅಂದ್ರೆ 25 ಆಯ್ತು. ಸೊ 25 ಅಂದ್ರೆ, ಸೊ ಇದು 0ಕ್ಕಿಂತ ದೊಡ್ಡದ ಸಣ್ಣದ? ದೊಡ್ಡದು. 0ಕ್ಕಿಂತ ದೊಡ್ಡದು. ನಾವು ಟೇಬಲ್ ನೋಡ್ರಿ,
ಟೇಬಲ್ನಾಗ ಏನೈತಿ 0ಕ್ಕಿಂತ ದೊಡ್ಡದಿತ್ತಂದ್ರ ಮೂಲಗಳು ಹೆಂಗಾಗಿವೆ? ರೂಟ್ ಆರ್ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಹಾಗಾದ್ರೆ ಎರಡು ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿವೆ ಅಂತ. ಸೊ ಇದು ಎಕ್ಸಾಮ್ದಾಗ 2 ಮಾರ್ಕ್ಸ್ ಕ್ವಶನ್ ನೋಡ್ರಿ. ಹಂಗಂದ್ರ ಈ ವರ್ಗ ಸಮೀಕರಣ ಈಜಿ ಚಾಪ್ಟರ್ ಇದು, ಪ್ಲಸ್ ಏನಾಗಿದೆ ಅಂತಂದ್ರೆ ಪಾಸ್ ಆಗ್ಲಿಕ್ಕೆ, ಸ್ಕೋರ್ ಮಾಡಕ್ ಪ್ಲಸ್ ಪಾಸ್ ಆಗ್ಲಿಕ್ಕೆ ಎರಡು ಯೂಸ್ ಐತಿ. ಸೊ ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಒಂದ್ ಕೇಳ್ತಾರ, ನೆಕ್ಸ್ಟ್ ಶೋಧಕದ ಮೇಲೆ ಒಂದ್ ಕೇಳ್ತಾರ, ನೆಕ್ಸ್ಟ್ ಅಪವರ್ತನ ಕ್ರಿಯೆ ಐತಲ್ಲ ಅಪವರ್ತನ ಮಾಡುವುದ್ರ ಮೂಲಕ ಒಂದ್ ಕೇಳ್ತಾರ. ಸೊ ಅಲ್ಲಿ ಎರಡು 4 ಪ್ಲಸ್ 1 5. ಇನ್ನೊಂದು ಯಾವ್ದಂದ್ರ ಅನ್ವಯ ಪ್ರಶ್ನೆಗಳು ಬರ್ತತಿ, ಅಂದ್ರೆ ಸೆಂಟೆನ್ಸ್ ಇದ್ದದ್ದು ಕ್ವಶನ್ ಬರ್ತತಿ, ಅದನ್ನ ಬಂದಾಗ ಹೇಳ್ತೀನಿ ಅಂತ ಒಂದು ಕ್ವಶನ್ ಬಂದಾಗ ಸೊ ನಾವು ಹೇಗ್ ಮಾಡ್ಬೇಕು ಅನ್ನೋದು. ಸೊ ಇದು ಬರ್ತೈತಲ್ಲ ಇಲ್ಲೇ. ಸೊ ಏನ್ ಮಾಡಿದ್ವಿ ಇದು ನೋಡ್ರಿ, ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ and hence write the nature of the roots. 2x square plus x minus 3 is equal to 0. ಫಸ್ಟ್ ಏನ್ ಮಾಡ್ಬೇಕು? ನಾವು ಕಂಪೇರ್ ಮಾಡ್ಬೇಕು. ಯಾರ ಹತ್ರ ಕಂಪೇರ್ ಮಾಡ್ಬೇಕು? ax square plus bx plus c ಅಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಅದನ್ನ ನಾವು ನೋಡಿದ್ರಾಗ a ಇದ್ದಲ್ಲಿ ಏನ್ ಬಂತು? 2 ಬಂತು, ಬಿ ಇದ್ದಲ್ಲಿ ಏನ್ ಬಂತು? 1 ಬಂತು, ಸಿ ಇದ್ದಲ್ಲಿ -3. ಫಾರ್ಮುಲಾ ಏನೈತಿ? ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ ಮೈನಸ್ 4ac ಅಂದ್ರೆ ಬಿ ಇದ್ದಲ್ಲಿ ಏನೈತಿ? 1 ಸ್ಕ್ವೇರ್ ಮೈನಸ್ 4. ಎ ಅಂದ್ರೆ ಎಷ್ಟಿದೆ? 2 ಇದೆ. ಸಿ ಅಂದ್ರೆ ಏನೈತಿ? -3. 3 2 6, 3 6. ಎಂತ 6? -6. ಮೈನಸ್ ಇಂಟು ಮೈನಸ್ ಏನಾಗ್ತಿಲ್ಲ? ಪ್ಲಸ್. 6 ಇಂಟು 4 ಮಾಡಿದ್ರೆ 24. 24 ಪ್ಲಸ್ 1 ಅಂದ್ರೆ 25. 25 ಅಂದ್ರೆ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದ ಕೂಡಲೇ ನಿಮ್ಮ ತಲೆಯಾಗ ನೆನ್ಪಿಟ್ಕೋಬೇಕು, ಟೇಬಲ್ಸ್ ನೆನ್ಪಿಟ್ಕೋಬೇಕು. ಏನಂತ? ಬಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ರೂಟ್ಸ್ ಹೆಂಗಿರ್ತಾವಂದ್ರ 2 ರೂಟ್ಸ್ ಆರ್ ಡಿಸ್ಟಿಂಕ್ಟ್ ಅಂಡ್ ರಿಯಲ್ ರೂಟ್ಸ್. ಎರಡು ವಿಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತದೆ ಅಂತ. ಓಕೆ ಓಕೆ, ನೆಕ್ಸ್ಟ್ ಸರ್. ಇದ್ರಾಗ ನೆಕ್ಸ್ಟ್ ಈಗ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ. ಇದು ಮಾರ್ಚ್ 21ಕ್ಕೆ ಐತಿದೆ ಈ ಕ್ವಶನ್ ಕೊಟ್ಟಿದ್ದಾರೆ. ಸೊ ಏನು? ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂಡ್ ಹೆನ್ಸ್ ರೈಟ್ ದಿ ನೇಚರ್ ಆಫ್ ದಿ ರೂಟ್ಸ್. ಇದೆ ಸೇಮ್. ಹಾಗೆಲ್ಲ ಇದನ್ನ ಬಿಡಿಸಿದ್ ನೋಡ್ರಿ ನಾನು, ಅವಾಗ ಬಂದು ನನಗೆ ಎರಡು ಸೇಮ್ ರೂಟ್ಸ್ ಬಂದು ನೋಡ್ರಿ, ಹೌದಲ್ಲ? ಸೊ ಹಾಗಾದ್ರೆ 4x square minus 12x plus 9 ನಾನು ಕಂಪೇರ್ ವಿತ್ ಏನು? ax square plus bx plus c. ಸೊ ಎ ಇದ್ದಲ್ಲಿ ಎಷ್ಟಿದೆ ನೋಡ್ರಿ ಇಲ್ಲಿ? 4. ಬಿ ಇದ್ದಲ್ಲೇ ಸಿ ಇದ್ದಲ್ಲೇ 9. ಸೊ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಬಿ ಸ್ಕ್ವೇರ್ ಮೈನಸ್ 4ac. ಬಿ ಅಂದ್ರೆ -12 ಸ್ಕ್ವೇರ್ ಐತಿ, ಇಲ್ಲಿ ಬಂತು -12 ಸ್ಕ್ವೇರ್. ಎಲ್ಲರೂ ಮೈನಸ್ ಬಂದಿದೆ ಅಂತ ಮೈನಸ್ ಬರಬಾರದು, ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ಇದೆ. ಸ್ಕ್ವೇರ್ ಅಂದ್ರೆ ಮೇಲೆ ಪವರ್ ಇವನ್ ನಂಬರ್ ಇದ್ದಾಗ ಪ್ಲಸ್ ಬರ್ತೈತಿ, ಆಡ್ ನಂಬರ್ ಇದ್ದಾಗ ಮೈನಸ್ ಬರ್ತೈತಿ. ಇದು 3 ಇತ್ತಂದ್ರೆ ಮೈನಸ್ ಬರ್ತೈತಿ, ಇಲ್ಲಿ 2 ಐತಂದ್ರೆ ಇದೇನಾಯ್ತು? ಪ್ಲಸ್. 2 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? ಇದು 12 ಸ್ಕ್ವೇರ್ ಅಂದ್ರೆ 144. ಇಲ್ಲೇ ಮೈನಸ್ ಬಂತು. 9 4 36 ಅಥವಾ 4 4 16, 16 9 144. 4 4 16. 16 into 9. ಸೊ 16 into 9 ಅಂದ್ರೆ 144. 144 144 ಕ್ಯಾನ್ಸಲ್ ಆದ್ರೆ ಏನ್ ಬಂತು? 0 ಬಂತು. ನೆಕ್ಸ್ಟ್ ಟೇಬಲ್ ಹೋಗ್ರಿ. ಪಿ ಸ್ಕ್ವೇರ್ ಮೈನಸ್ 4ac is equal to 0. 0 ಇದ್ದಾಗ ಏನಾಗಿರ್ತವೆ? ಮೂಲಗಳು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. 2 ಈಕ್ವಲ್ ರಿಯಲ್ ರೂಟ್ಸ್. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಇದ್ರ ಮೇಲೆ ಈಸಿಯಾಗಿ ನಾವೇನ್ ಮಾಡಬಹುದು? ಇದ್ರ ಮೇಲೆ 2 ಮಾರ್ಕ್ಸ್ ಈಸಿಯಾಗಿ ಬರ್ಬೋದಾ? ಬರ್ತಿದೆಯಾ? ಎಕ್ಸಾಮ್ನಾಗ ಬರಿಬೋದಾ? ಬರಿತೀರಾ? ಈಗ ನಾವು ವರ್ಗ ಸಮೀಕರಣವನ್ನ ನಾವು ಕಲ್ತೀವಲ್ಲ, ಈಗ ನಿಮಗೆ ಒಂದು ಕಾನ್ಫಿಡೆಂಟ್ ಬಂತ, ನಾನು ಇಷ್ಟು ಮಾರ್ಕ್ಸ್ ತಗೋಬಹುದು ಅನ್ನೋದು. 2 ಮಾರ್ಕ್ಸ್ ಅಕ್ಕರು ತಗೊಂತೀನಿ ಅನ್ನೋದು ಕಾನ್ಫಿಡೆಂಟ್ ಬಂದಿದೆ, ಯಾಕಂದ್ರೆ ಶೋಧಕವನ್ನು ಕಂಡುಹಿಡಿಯೋದು ಈಗಿ. ಓಕೆ, ಮುಂದ 1 ಮಾರ್ಕ್ಸ್ ಎದ್ರಾಗ ಅಂತಂದ್ವಿ ನಾವು
ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಕೇಳ್ಬೋದು. ಹೌದಾ, ಅದು ಬರ್ತೈತಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ax² + bx + c = 0. ಓಕೆ, ಸೊ ಇದು ಇಷ್ಟರ ಬಗ್ಗೆ ಆಯ್ತು. ನೆಕ್ಸ್ಟ್ ವರ್ಬಲ್ ಪ್ರಾಬ್ಲಮ್. ಇದ್ರ ಮೇಲೆ ಲೆಕ್ಕಗಳು, ಎಂತ ಲೆಕ್ಕಗಳು? ವಾಕ್ಯ ಲೆಕ್ಕಗಳು ಬರ್ತಾವು, ಅವನ್ನ ಹೇಳೋಣಂತ. ಸರ್ 5 ನಿಮಿಷ ರೆಸ್ಟ್ ಕೊಡು. ಸರ್ ಹಲೋ, ಈಗ ನೆಕ್ಸ್ಟ್ ಸೆಷನ್ದಾಗ ನಾವು ವರ್ಬಲ್ ಪ್ರಾಬ್ಲಮ್ ಅಂದ್ರ ಇದ್ರ ಮೇಲೆ ಅನ್ವಯ ಪ್ರಶ್ನೆಗಳು ಬರ್ತಾವು, ಅವನ್ನ ಚರ್ಚೆ ಮಾಡೋಣಂತ. ಈಗ ಒಂದು 10 ನಿಮಿಷ ರೆಸ್ಟ್ ತಗೊಂಡ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ನಾನು.